ವೆಲ್ಕಮ್ ಟು ಟೇಸ್ಟ್ ಆ್ಯಂಡ್ ಟೆಲ್. ಇವತ್ತಿನ ನಮ್ಮನೇಲಿ ಟಿಫನ್ನು ಒಂದು ಮಸಾಲ ರೈಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು, ನಾನು ಬಿಸಿ ರೈಸ್ ಮಾಡಿಟ್ಟಿದ್ದೀನಿ. ಟೊಮೆಟೊ ಒಂದು 3 ತೊಗೊಂಡು ಹಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ 1-2 ಹಚ್ಚಿಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಒಗ್ಗರಣೆಗೆ ತೊಗೊಂಡಿದ್ದೀನಿ. ಕರಿಬೇವು ಸ್ವಲ್ಪ, ಮತ್ತು ಗಟ್ಟಿ ಮೊಸರು, ನಿಂಬೆಹಣ್ಣು ಅರ್ಧ, ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿಕಾಯಿ ಇಷ್ಟು ತೊಗೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ನಾವು ಪಲಾವ್ಗೆ ಅನಾನಸು, ಹೂವು, ಬ್ರಿಂಜಿ ಎಲೆ ಎಲ್ಲ ಹಾಕ್ತೀವಲ್ಲ, ಅದನ್ನೆಲ್ಲ ಒಗ್ಗರಣೆ ಮಾಡ್ಕೊಂಬಿಟ್ಟು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಖಾರಕ್ಕೆ ನಾನು ಧನಿಯಾ ಪೌಡ್ರ್ 1 ಸ್ಪೂನು, ಚಿಲ್ಲಿ ಪೌಡ್ರ್ 1 ಸ್ಪೂನು, ಗರಂ ಮಸಾಲ ಅರ್ಧ, 1/4 ಟೀ ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಕಾಶ್ಮೀರ್ ಚಿಲ್ಲಿ ಪೌಡ್ರ್ ಸ್ವಲ್ಪ ಇಷ್ಟು ತೊಗೊಂಡು ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೋಬೇಕು. ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು. ಆಮೇಲೆ ಗಟ್ಟಿ ಮೊಸರು ಸ್ವಲ್ಪ ಹಾಕ್ಕೊಂಡು ಮೊಸರೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾನು ಪುದೀನ, ಹಸಿಮೆಣ್ಸಿಕಾಯಿ 3 ಹಾಕ್ಕೊಂಡಿದ್ದೀನಿ. ಅದು ಒಂದು ಸ್ವಲ್ಪ ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆಹಣ್ಣು ಅರ್ಧ ಫುಲ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇಳಿಸ್ಕೊಂಡೆ. ನಾನು ಗೊಜ್ಜು ಅರ್ಧ ತೆಗೆದುಬಿಟ್ಟೆ. ಸ್ವಲ್ಪನೇ ರೈಸ್ ಮಿಕ್ಸ್ ಮಾಡ್ತಾ ಇರೋದ್ರಿಂದ ನಾನು ಅಕ್ಕಿ ರೊಟ್ಟಿನೂ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಚಟ್ನಿ ಮಾಡಿದ್ದೀನಿ. ಅಕ್ಕಿ ರೊಟ್ಟಿ ಒಂದು ಕಡೆ ತಟ್ಕೊಂಡು ಹಾಕ್ಕೊಂಡೆ. ಮತ್ತು ಇವಾಗ ರೈಸು ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ನೋಡಿಕೊಂಡು ಇಳಿಸ್ಕೊಂಡೆ. ಟೇಸ್ಟಿಯಾದ ಮಸಾಲ ರೈಸ್ ರೆಡಿ ಆಯಿತು. ಇದಕ್ಕೆ ಚಟ್ನಿನೂ ಸರಿ ಹೋಗುತ್ತೆ. ಅಕ್ಕಿ ರೊಟ್ಟಿಗೂ ಮಸಾಲೆ ರೈಸ್ಗೂ ಚಟ್ನಿ ಮಾಡಿದ್ದೀನಿ. ಇದು ಫ್ರೆಂಡ್ಸ್ ಇವತ್ತಿನ ನಮ್ಮನೇಲಿ ಟಿಫನ್ ಮಸಾಲ ರೈಸ್, ಅಕ್ಕಿ ರೊಟ್ಟಿ, ಚಟ್ನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸಿ ಯು ನೆಕ್ಸ್ಟ್ ಬ್ಲಾಗ್.